ಹಾಯ್ ಹೆಲೋ ವೆಲ್ಕಮ್ ಟು ಮ್ಯಾಥ್ ಪ್ಯಾರೆಟ್ಸ್. ಇವತ್ತು ನಡೆದಿರ್ತಕ್ಕಂಥ KRTET 2024ನ ಪೇಪರ್ 2ನಲ್ಲಿ ಬಂದಿರತಕ್ಕಂಥ ಮ್ಯಾಥ್ಸ್ ಪ್ರಶ್ನೆಗಳ ಕೀ ಆನ್ಸರ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 91ನೇ ಪ್ರಶ್ನೆದ್ದು ಆನ್ಸರು ಇದು 76 ಸೆಂಟಿಮೀಟರ್ ದೊಡ್ಡ ಬಾಹುವಿನ ಉದ್ದ ಬರ್ತಾ ಇದೆ. ನೆಕ್ಸ್ಟು ಸರಾಸರಿ ಮೇಲೆ ಪ್ರಶ್ನೆ ಕೇಳಿದ್ರು, ಇದರದು 5ನೇ ಮಗುವಿನ ವಯಸ್ಸು ಕೇಳಿದ್ರು, ಇದು 16 ವರ್ಷಗಳು. ಫಸ್ಟ್ ಆಪ್ಷನ್ ಬರ್ತಾ ಇದೆ ಆನ್ಸರು. ನೆಕ್ಸ್ಟು 93ನೇದ್ದು ಒಂದು ದ್ವಿಚಕ್ರ ವಾಹನ 1 ಲೀಟರ್ ಪೆಟ್ರೋಲಿಗೆ ಕೇಳಿದ್ದಾರೆ. ಅದೇ ರೀತಿ ಇಷ್ಟು ಲೀಟರ್ ಪೆಟ್ರೋಲ್ ಚಲಿಸುವ ದೂರ ಅಂದರೆ ಅಲ್ಲಿ ಅದು 145 ಕಿಲೋಮೀಟರ್ ಆನ್ಸರ್ ಬರ್ತಾ ಇದೆ. ನೆಕ್ಸ್ಟು 94ನೇ ಪ್ರಶ್ನೆ, ಇದನ್ನು ನಾವು ಸಾಲ್ವ್ ಮಾಡಿದಾಗ 14 ಆನ್ಸರ್ ಬರ್ತಾ ಇದೆ. ನೆಕ್ಸ್ಟು ನೋಡೋಣ 95ನೇದ್ದು, ಇದರಲ್ಲಿ ಏನು ಕೇಳಿದ್ದಾರೆ, ಮಹತ್ತಮ ಸಂಖ್ಯೆ ಅಂದರೆ ಮಸ ಕೇಳಿದ್ದಾರೆ. ಇದು 128 ಬರ್ತದೆ. ಸೆಕೆಂಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರ್ತದೆ. 96ನೇದ್ದು ಇದು ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ರಿಯಾಯಿತಿ ಕೊಟ್ಟು ಕೇಳಿದ್ದಾರೆ ಕ್ವಶನ್. ಇದು ಫಸ್ಟ್ ಆಪ್ಷನ್ 621 ಆನ್ಸರ್ ಬರ್ತದೆ. ನೆಕ್ಸ್ಟ್ ಪ್ರಶ್ನೆ 97, ವಾರ್ಷಿಕ ಸರಳ ಬಡ್ಡಿ ಕೇಳಿದಾರ. ಇದರದ್ದು 16 ವರ್ಷಗಳು ಏನಾಗ್ತದೆ ತೆಗೆದುಕೊಳ್ಳುವ ಕಾಲ ಆನ್ಸರ್ ಬರ್ತದ. ಫೋರ್ತ್ ಆಪ್ಷನ್ ಇಲ್ಲಿ ಇದರ ಬೆಲೆ ಏನಾಗ್ತದ ABC/18. ಫೋರ್ತ್ ಆಪ್ಷನ್ ಇಲ್ಲಿ ಏನಾಗದ ಕರೆಕ್ಟ್ ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ ಇದನ್ನ ಸರಳೀಕರಣ ರೂಪದಾಗ ಮಾಡಿದಾಗ 9 ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ 100ನೇ ಪ್ರಶ್ನೆ, ಇದನ್ನ ಸಿಂಪ್ಲಿಫೈ ಮಾಡಿದಾಗ 90 ಆನ್ಸರ್ ಬರ್ತಾ ಇದೆ. 100ನೇ ಪ್ರಶ್ನೆದ್ದು ಆನ್ಸರು 90 ಆಗಿರ್ತದೆ. 101ನೇದ್ದು ಇದು ಶೂನ್ಯಗಳ ಮೊತ್ತ ಮತ್ತು ಶೂನ್ಯಗಳ ಗುಣಲಬ್ಧದ ಮೇಲೆ ಇರುವಂತಹ ಪ್ರಾಬ್ಲಮ್. ಇದು ಫಸ್ಟ್ ಆಪ್ಷನ್ ಏನಾಗ್ತದೆ 5/6 ಆನ್ಸರ್ ಕರೆಕ್ಟ್ ಅದ. ನೆಕ್ಸ್ಟ್ 102ನೇದ್ದು ಸಮಾಂತರ ಶ್ರೇಣಿ ಮೇಲೆ ಇದೆ. ಸೊ ಇದರ ಆನ್ಸರು 1ನೇದ್ದು 17 ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ ನಾವು ಕಾಟ್ 1 ಡಿಗ್ರಿ 2 ಡಿಗ್ರಿ ಮತ್ತು 3 ಡಿಗ್ರಿ ಇವನ್ನ ಗುಣಿಸ್ಕೊಂತ ಹೋದಾಗ ನಮಗೆ 1 ಆನ್ಸರ್ ಬರ್ತದೆ. ಸೊ ಫೋರ್ತ್ ಆಪ್ಷನ್ ಈಸ್ ರೈಟ್ ಆನ್ಸರ್. 104ನೇದ್ದು ಇದು ಇದ್ರದ್ದು ಇನ್ನೂ ಕರೆಕ್ಟಾಗಿ ಆನ್ಸರು ಗೊತ್ತಾಗಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನೆಕ್ಸ್ಟು ಒಂದು ಸಮಾಂತರ ಶ್ರೇಣಿಯ P ಮತ್ತು Qನ ಪದಗಳು ಕೊಟ್ಟಿದ್ದಾರೆ. ಹಾಗೆ ಮೊದಲೇ ಪದ ಅಂತ ಕೇಳಿದಾರೆ, ಅದು 1/PQ ಆನ್ಸರ್ ಆಗಿರ್ತದೆ. 106ನೇ ಪ್ರಶ್ನೆ 4 ಸೆಂಟಿಮೀಟರ್ ಬರ್ಬೋದಾದ ಸಂಭವನೀಯ ಆನ್ಸರ್ ಆಗ್ಯದ ಇದು. ನೆಕ್ಸ್ಟು 107ನೇ ಪ್ರಶ್ನೆದ್ದು 18.48 ಲೀಟರ್ ಆನ್ಸರ್ ಬರತ್ತದ. 108ನೇ ಪ್ರಶ್ನೆ ರೂಪಾಯಿ 1485 ಆನ್ಸರ್ ತಗುಲುವ ವೆಚ್ಚ ಬರ್ತಾ ಇದೆ. 109ನೇದ್ದು ನಾವು ಸಿಂಪ್ಲಿಫೈ ಮಾಡಿದಾಗ 3ನೇ ಆಪ್ಷನ್ 3 ಆನ್ಸರ್ ಕರೆಕ್ಟ್ ಆಗಿರ್ತದ. 110ನೇದ್ದು ಇದು 144 ಡಿಗ್ರಿ ಮತ್ತು 36 ಡಿಗ್ರಿ ಕೋನಗಳು ಕ್ರಮವಾಗಿ ಬರ್ತದಂತ ಹೇಳ್ಬೋದು. ಇಲ್ಲಿ 2 ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದ್ದಾರೆ. ಇದು 4:1 4:1 ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ 112ನೇದ್ದು ಸಮಾಂತರ ಚತುರ್ಭುಜದಲ್ಲಿ ಕೇಳಿದಾರ. ಇದು PS = 2PQ ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಸಮವಿನೀತ ಮೇಲೆ ಪ್ರಶ್ನೆ ಕೇಳಿದಾರ. ಇಲ್ಲಿ y <= 2 ಅಂದಿದಾರ. y <= 2 ಅಂದಾಗ ಇಲ್ಲಿ 5 ನಮಗೆ 5 ಆಯ್ಕೆಗಳದಾವ. ಅಂದ್ರೆ 5/8 ಆನ್ಸರ್ ಏನಾಗಿರ್ತದೆ ಆನ್ಸರ್ ಇಲ್ಲಿ ಕರೆಕ್ಟ್ ಆಗಿರ್ತದ. 5/8 8ರಲ್ಲಿ 5. ನೆಕ್ಸ್ಟ್ ಇವು ಸಂಭವನೀಯ ಆನ್ಸರ್ ಆಗಿರ್ತಾವು, ತಾತ್ಕಾಲಿಕ ಆನ್ಸರ್ ಆಗಿರ್ತಾವು. ಹೌದಾ, ಬೋಧನಾಶಾಸ್ತ್ರದ ಮೇಲೆ ಬರ್ತಾ ಇದ್ದಾವು. ಪ್ರಾಥಮಿಕ ಹಂತ ಗಣಿತ ಬೋಧನೆಯಲ್ಲಿ ರಚನಾತ್ಮಕವಾದದ ತರಗತಿ ಶಿಕ್ಷಕನ ಪ್ರಥಮ ಪಾತ್ರ. ಅನುಕೂಲಿಸುವವ ಶಿಕ್ಷಕನ ಪ್ರಥಮ ಪಾತ್ರ ಆಗಿರ್ತದ. ನೆಕ್ಸ್ಟ್ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಇದನ್ನು ವಿದ್ಯಾರ್ಥಿಗಳನ್ನು ನೈಜ ಜಗತ್ತಿನ ಸಮಸ್ಯೆಗಳನ್ನು ಅನ್ವೇಷಿಸುವಲ್ಲಿ ಪ್ರೋತ್ಸಾಹಿಸಿದ ಆನ್ಸರ್ ಆಗಿರ್ತದ. 116ನೇದ್ದು ಸೆಕೆಂಡ್ ಆಪ್ಷನ್ ಮತ್ತು ಥರ್ಡ್ ಆಪ್ಷನ್ 2 ಬರ್ತಾ ಇದೆ. ನೋಡೋಣ ಕೀ ಆನ್ಸರ್ ಅಲ್ಲಿ ಏನ್ ಇರ್ಬೋದು ಅಂತಂದು. 117ನೇದ್ದು ನಾವು ನೋಡ್ತಾ ಹೋದ್ರೆ ಅಭಿಪ್ರೇರಣೆಗಳ ಋಣಾತ್ಮಕ ಪರಿಣಾಮವನ್ನು ಹತ್ತಿಕ್ಕಲು ಬಳಸಬಹುದಾದ ಸೂಕ್ತ ಮೌಲ್ಯಮಾಪನ ವಿಧಾನ ಅಂತ ಹೇಳ್ತಿದ್ದಾರೆ. ಇದು ಕನ್ಫ್ಯೂಷನ್ ಒಳಗದ. ಸೊ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ರಿ. 118ನೇ ಪ್ರಶ್ನೆ, ಇಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಸಂಖ್ಯಾರೇಖೆ ದೃಶ್ಯೀಕರಿಸಲು ಸಹಾಯಕವಾಗುವ ತಂತ್ರ ಅಂದಿದ್ದಾರೆ. ಅದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಥವಾ ಅಟ್ಟಣೆ ಸಹಾಯಕ ಸಾಧನ ಅಂತ ಕರಿತೀವಿ. ಅದು ಇದೆ ಆನ್ಸರು. 119ನೇದ್ದು
ಜಗತ್ತಿನ ನೈಜ ಸಮಸ್ಯೆಗೆ ತೊಡಗಿಸುವ ಮೂಲಕ ಗಣಿತಕ್ಕೆ ಸಂಬಂಧಿಸಿದ ನಿಜ ಜೀವನದ ಸನ್ನಿವೇಶದ ಪರಿಕಲ್ಪನೆಗಳನ್ನು ಸಂಧಿಸುವ ವಿಧಾನ ಅಂದಾರ. ಇಲ್ಲಿ ಕಥಾ ನಿರೂಪಣೆ ಬರಲ್ಲ, ಮೌಲ್ಯಮಾಪನ ತಂತ್ರಗಳು ಬರಲ್ಲ, ಸಹಕಾರ ಕಲಿಕೆ ಬರ್ಬೋದು, ಆದ್ರೆ ಗಣಿತದ ಕ್ರೀಡೆಗಳು ನಮ್ಗೆ ಬಹಳ ಸಮಂಜಸವಾದ ಅಂತ ಉತ್ತರ ಆಗಿರ್ತದ. ಫಸ್ಟ್ ಆಪ್ಷನ್ ಇಲ್ಲಿ ಏನಾಗಿರ್ತದ, ಇಲ್ಲಿ ಕರೆಕ್ಟ್ ಆಗಿರ್ತದ ಅಂತ ಹೇಳ್ಬೋದು. 120ನೇ ಪ್ರಶ್ನೆ, ದೈನಂದಿನ ತರಗತಿಯಲ್ಲಿ ಗಣಿತ ಬೋಧನೆ ಉತ್ತೇಜಿಸಲು ಸಹಾಯಕವಾದ ಶೈಕ್ಷಣಿಕ ಸಾಧನ ಅಂದಾರ. ಇಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಆಗ್ತದ ಮತ್ತು ಅಟ್ಟಣೆ ಸಹಾಯಕ ಸಾಮಗ್ರಿ ಅಂತನೂ ಆಗ್ತದ. ಸೊ ಸೆಕೆಂಡ್ ಆಪ್ಷನ್, ಫೋರ್ತ್ ಆಪ್ಷನ್ ಅಲ್ಲಿ ಕನ್ಫ್ಯೂಷನ್ ಇದೆ. ಸೊ ನೋಡೋಣ ಕೀ ಆನ್ಸರ್ ಅಲ್ಲಿ ಏನ್ ಬರ್ಬೋದು. ಥರ್ಡ್ ಆಪ್ಷನ್ ಮತ್ತು ಫೋರ್ತ್ ಆಪ್ಷನ್ ಇವು ಗಣಿತ ಪೇಪರ್ 2ರ ಗಣಿತದ ಕೀ ಉತ್ತರಗಳಾಗಿರ್ತವೆ. ಇದರದ ಸಂಪೂರ್ಣ ವಿಶ್ಲೇಷಣೆಯನ್ನು ನಾನು ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ, ಚೆಕ್ ಮಾಡ್ರಿ. ಇನ್ನು 2 ದಿನದಲ್ಲಿ ಸಂಪೂರ್ಣ ವಿಶ್ಲೇಷಣೆಯ ಪೇಪರನ್ನು ಹಾಕಿರ್ತೀನಿ. ಥ್ಯಾಂಕ್ ಯು.